ಸುಮತಿ, ಡೋಂಟ್ ವರಿ ಅತ್ಗೆ, ಇದು ಅಭ್ಯಂಜನ, ಆತ್ಮಹತ್ಯೆ ಅಲ್ಲ. ನಾನೇನ್ ಸಾಯೋದಿಲ್ಲ, ಹೆದರ್ಕೋಬೇಡಿ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಏನು ತೊಂದರೆ ಇಲ್ಲ ಅನ್ಸತ್ತೆ. ಈ ಹುಡುಗಿ ಹಣೆ ಬರಹ ಬರೋದು ಬ್ರಹ್ಮನ ಹತ್ರನೇ ಇವಳು ಜಾತಕ ನೋಡು ಅಂದ್ರೆ ಅವನು ಕಂಗಾಲಾಗಿ ಹೋಗ್ತಾನೆ. ರೀ, ಚೇತನ್ ವಿಷಯ ಇವಳಿಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಬಿಡಿ. ವಾಸು, ಏನಾಯ್ತು ಅವಳಿಗೆ? ನನಗೇನು ಗೊತ್ತಿಲ್ಲಮ್ಮ. ರಾತ್ರಿ ಫೋನ್ ಮಾಡಿದ್ಲು, ಬಂದು ಕರ್ಕೊಂಡು ಹೋಗು ಅಂದ್ಲು. ಕರ್ಕೊಂಬಂದೆ. ಬಾ ಹೋಗೋಣ. ಅಲ್ಲೇನು ನಡೀತು ದೇವ್ಕಿ? ನನ್ನ ಹತ್ರನೂ ಹೇಳಲ್ವಾ? ಆ ರೀತಿ ಏನೂ ನಡೆದಿಲ್ಲ ಸುನೀತಾ. ಬಹುಶಃ ನಾನೆಲ್ರಿಗೂ ಭಾರವಾಗಿದ್ದೀನಿ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಕರೆದ್ರಲ್ವಾ? ಅಣ್ಣ ಅತ್ತಿಗೆ ಬಗ್ಗೆ ನಾನೇನಾದರೂ ಅಂದರೆ ನಾನು ನಾಶವಾಗಿ ಹೋಗ್ತೀನಿ ಸುನೀತಾ. ಆದರೆ ನಿವ್ಯಕ್ಕ ಸುಮತಿ ಪಾಲಿಗೆ ನಾನು ವೈರಿ ಆಗಿದ್ದೀನಿ. ಅವ್ರ ಸುಖ ಸಂತೋಷನ ನಾನು ಕಿತ್ಕೊಂಡಿದ್ದೀನಿ. ಅವ್ರ ಭವಿಷ್ಯಕ್ಕೆ ನಾನು ಮುಳ್ಳಾಗಿದ್ದೀನಿ. ಹಾಗಂತ ಯಾರು ಹೇಳಿದ್ರು? ಯಾರೂ ಹೇಳಲಿಲ್ಲ. ಸುಮತಿ ನಿವ್ಯಕ್ಕನ ವರ್ತನೆಯಿಂದ ಹಾಗನ್ನಿಸ್ತು. ಸುಮತಿಗೆ ಚೇತು ಜೊತೆ ಮದುವೆ ನಿಲ್ಲೋದಕ್ಕೆ ನೀನೇ ಕಾರಣ ಅನ್ಸಿರ್ಬೋದು. ಅವಿನಾಶು ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರೋದು ನೀವಿಗೆ ಕಿರಿಕಿರಿ ಅನ್ಸಿರ್ಬೋದು. ಅಕ್ಕ ತಂಗಿರ ಮಧ್ಯೆ ಬಿರಸದ ಹೊಗೆ ಆಡೋಕ್ಕೆ ಶುರುವಾಗಿದೆ ಅನ್ನೋ. ಆದರೆ ಅವ್ರದ್ದು ತಪ್ಪು ಅಂತ ನಂಗೆ ಅನ್ನಿಸ್ಲಿಲ್ಲ. ನನ್ನಿಂದಾನೂ ಖಂಡಿತ ತೊಂದರೆ ಆಗಿದೆ. ನನ್ನಿಂದಾಗಿರೋ ತೊಂದರೆನ ಅವ್ರ ಮೇಲೆ ಹೇರಬಾರ್ದು. ಅದಕ್ಕೆ ಪರಿಹಾರ ನಾನೇ ಕಂಡ್ಕೋಬೇಕು. ನೊಂದ್ಕೋಬೇಡ ದೇವ್ಗಿ, ಪರಿಹಾರ ಸಿಗುತ್ತೆ. ಈಗಾಗಲೇ ಸಿಕ್ಕಾಗಿದೆ ಸುನೀತಾ ಹೋರಾಟದ ದಾರಿ. ಹೋರಾಟನ? ಹೌದು. ಮಗುನ ಕದ್ದಿದ್ದು ಯಶೋಧ ರಘು ತಾನೆ. ಅವ್ರ ವಿರುದ್ಧನೇ ನ್ಯಾಯದ ಹೋರಾಟ ಮಾಡ್ತೀನಿ. ಅಂದ್ರೆ ಮಗು ಸಿಗೋವರೆಗೂ ಅವ್ರ ಮನೇಲೇ ಇದ್ದು ಅವ್ರಾಗೆ ಕೊಡಬೇಕು. ಹಾಗೆ ಮಾಡ್ತೀನಿ. ನಿನಗೇನಾದ್ರೂ ಬುದ್ಧಿ ಇದೆಯಾ ದೇವ್ಕಿ? ಅಪರಾಧಿಗಳನ್ನ ನ್ಯಾಯಾಧೀಶರ ಕುರ್ಚಿ ಮೇಲೆ ಕೂರಿಸಿ ನ್ಯಾಯ ಕೇಳಿದ್ರೆ ಅದು ಸಿಗುತ್ತಾ? ಹೌದು, ಹಾಗೆ ಮಾಡ್ತೀನಿ. ಕಳ್ಳನ ಕೈಲೇ ಬೀಗತ್ತಿ ಕೊಡ್ತೀನಿ. ಇನ್ನೇನು ಕದಿಯೋಕ್ಕೆ ಸಾಧ್ಯ ಹೇಳೋನು? ಇದು ಅವಿವೇಕ. ನಿನ್ನ ದೃಷ್ಟಿಲಿ ಗಾಂಧೀಜಿ ನಮಗೆಲ್ಲ ಒಳ್ಳೆ ಪಾಠ ಕಲಿಸಿದ್ದಾರೆ. ಅಹಿಂಸೆಯಿಂದ ಸತ್ಯಾಗ್ರಹ. ಅವ್ರ ಮನೇಲೆ ಸತ್ಯಾಗ್ರಹ ಮಾಡ್ತೀನಿ. ಕಂಪ್ಲೇಂಟ್ ಕೊಡ್ತಾರಾ? ಕೊಡ್ಲಿ. ಹೊರಗೆ ಹಾಕ್ತಾರಾ? ಹಾಕಲಿ. ಇದೇ ಮೊದಲು ನಿನ್ನ ಬುದ್ಧಿವಂತಿಕೆ, ನಿನ್ನ ಛಲನ ತೋರಿಸಿರೋದು. ನಾನಿನ್ನ ಜೊತೆಗಿದ್ದೀನಿ, ಹೆದರಬೇಡ ದೇವ್ಕಿ. ಗುಡ್ ಲಕ್. ನಿಮಗಿದೇ ಸರಿ ಅನಿಸಿದ್ರೆ ಇದನ್ನೇ ಮಾಡಿ, ನಿಮ್ಮಿಷ್ಟ. ಇದರಿಂದ ಯಾರು ಉದ್ಧಾರ ಆಗ್ಬೋದು, ಯಾರು ಕೊನೆ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಕೊನೆ ಅಲ್ಲ ವಾಸು, ಆರಂಭ. ಇಷ್ಟು ದಿನ ಮೇಲಿಂದ ಕೆಳಗೆ ಬೀಳ್ತಿದ್ದೀನಿ ಅನ್ನೋ ಆತಂಕದಲ್ಲಿ ಬದುಕ್ತಾ ಇದ್ದೆ. ಈಗ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀನಿ ಅನ್ನೋ ನಂಬಿಕೆ, ಭರವಸೆ ನನಗೆ ಬಂದಿದೆ.
ಇಷ್ಟು ದಿನ ಗಾಳಿ ಗುದ್ದಾಟ ನಡೀತಾ ಇತ್ತು. ಈಗ ನಿಜವಾದ ಯುದ್ಧ ಶುರುವಾಗಿದೆ. ಅಂದರೆ ಯುದ್ಧಕ್ಕೆ ದಂಡೆತ್ತಿ ಯಾವಾಗ ಹೋಗೋದು ಅಂತ ಡಿಸೈಡ್ ಮಾಡಿದ್ಯಾ? ಪುರಂದರದಾಸರು ಹೇಳಿದ್ದು ಮರ್ತು ಹೋಯ್ತಾ ವಾಸು? ಇಂದಿನ ವಾರವೇ ಶುಭವಾರ, ಇಂದಿನ ದಿನವೇ ಶುಭ ದಿನ, ಇಂದಿನ ಗಳಿಗೆ ಶುಭ ಗಳಿಗೆ ಅಂತ. ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲ ಅದಕ್ಕೆ ಬೇಗ ಮುಗೀತು. ನಿಧಿ, ಸುಮತಿದೇನೋ ಭಾರಿ ಅವಾಂತರ ಆಗಿದೆ ಕಣೆ. ಆ ಚೇತುಗೆ ಜೈಲಾಗಿದೆಯಂತೆ. ಇವಳು ಕೋರ್ಟ್ ಆಚೆ ಚೇತುಗೆ ಚೆನ್ನಾಗಿ ಹೊಡೆದ್ಲಂತೆ. ಸುಧಾಕರ್ ಇವಳನ್ನ ಮನೆಗೆ ಕರ್ಕೊಂಡು ಬಂದರು. ಈಗ ನೋಡಿದ್ರೆ ಇಷ್ಟೊತ್ತಿನಲ್ಲಿ ತಣ್ಣೀರು ಸ್ನಾನ ಮಾಡ್ತಾ ಹಳೆ ಪಾತ್ರೆ ಹಳೆ ಕಬ್ಬಣ ಅಂತ ಹಾಡ್ತಾ ಕೂತಿದ್ದಾಳೆ. ಹಳೆ ಪಾತ್ರೆ ಹಳೆ ಕವನ ಹಳೆ ಪೇಪರ್ ಕಣ ಹೋಯ್, ಈ ಪ್ರೀತಿ ಈ ಪ್ರೇಮ ಬಳೆ ಬೇಜಾರ್ ಕಣ ಹೋಯ್. ಏ ಸುಮತಿ ಬಾರೆ, ಯಾಕೆ ನೀರ್ ವೇಸ್ಟ್ ಮಾಡ್ತೀಯ? ಬಾ. ಹಬ್ಬ, ಸಾಯಂಕಾಲದ ಸ್ನಾನ ಎಷ್ಟು ಮಜವಾಗಿರುತ್ತೆ ಅಂತ ಈಗಲೇ ಗೊತ್ತಾಗಿದೆ. ಏನೇ ನೀ ಯಾವಾಗ ಬಂದೆ? ಏನು ಹೊತ್ತು ಗೊತ್ತು ಇಲ್ವಾ ನಿನಗೆ? ಅದಕ್ಕೆ ನನ್ನ ಮೈ ಎಷ್ಟು ಹಗುರ ಆಗಿದೆ ಗೊತ್ತಾ? ಹಕ್ಕಿ ಥರ ಆಕಾಶದಲ್ಲಿ ಹಾರಾಡೋಣ ಅನಿಸ್ತಾ ಇದೆ. ಯಾಕಿಲ್ಲ ಹಾಗೆ ನೋಡ್ತಾ ಇದ್ದೀರಾ? ಅದಕ್ಕೆ ನಾನು ನಿಮ್ಮ ಕಡೆನಾದ್ನೇ ನೀವೇ ನನಗೆ ರೇಗಿಸ್ತಾ ಇರ್ತೀರಲ್ಲ ಮಲ್ಲಿಗೆ ಇಡ್ಲಿ ಅಂತ. ಕುರ್ಚಿಗ್ಲಿಲ್ವಾ? ಓ ಹೆಸರ ಇದೆಯಾ? ಏನೋ ಸಂಸ್ಕೃತ, ಏನಾಯ್ತು? ಯಾಕೆಲ್ಲ ಹೀಗೆ ನೋಡ್ತಿದ್ದೀರಾ? ಸುಮತಿ, ಕೋರ್ಟಲ್ಲಿ ಏನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಾಯಿತು. ತುಂಬ ಬೇಜಾರಾಯಿತು. ಆದರೆ ನೋಡು, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಅಯ್ಯೋ, ಚಾನ್ಸೇ ಇಲ್ಲ ನಾನು ತಪ್ಪು ಮಾಡೋದಕ್ಕೆ. ತಪ್ಪು ಮಾಡೋದಾದ್ರೆ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ. ಏಯ್ ಸಂಸ್ಕೃತ, ಹೋಗೋ ಬೇಗ ಸ್ನಾನ ಮಾಡ್ಕೊಂಬ ಹೋಗು. ಈಗ ಸ್ನಾನನ? ಏನು ನೀನು ಸ್ನಾನಕ್ಕೆಲ್ಲ ಟೈಮ್ ಅಂತೀಯಲ್ಲ, ಬೇಗ ಹೋಗು. ನೋಡು, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಮನಸ್ಸು ಶುದ್ಧಿಯಾಗಿರ್ಬೇಕು. ಹೋಗು. ಹೋಗೆ. ಹೋಗ್ತಾ ಇಲ್ಲ? ಟವಲ್ ಕೊಡೆ. ಬೇಕಾ? ನನ್ನ ಫೋನ್ ಏನಾಯ್ತು? ಅತ್ತೆ, ಯಾಕೋ ಈ ಕಬ್ಬಣ ತುಕ್ಕಿಡುತ್ತಿದೆ. ಏಯ್ ಸುಮ್ಮನೆ ತಲೆ ಹರಟೆ ಜಾಸ್ತಿ ಆಗ್ತದೆ ಅಂತ. ಹಲೋ, ನಾನು ರೀ ಯಶೋದ, ಸುಮತಿ. ನಿಮ್ಮ ಹತ್ರ ಬಂದ ನೀವು ನನಗೆ ಅರ್ಧಂಬರ್ಧ ವಿಷಯ ಹೇಳಿದ್ರ. ಆಮೇಲೆ ನಾನು ಕೋರ್ಟಿಗೆ ಹೋದೆ. ಅಲ್ಲಿ ನನಗೆ ಪೂರ್ತಿ ವಿಷಯ ಗೊತ್ತಾಯ್ತು. ರೂಪ ಅನ್ನೋ ಹುಡುಗಿ ಕೇಸಲ್ಲಂತೆ ಅವ್ನು ಸಿಕ್ಕಾಕೊಂಡಿರೋದು. ಜೈಲ್ಗೆ ಹಾಕಿದಾರ ಅವನು. ಈ ಥರ ಸೀನ್ಗಳನ್ನ ಇಷ್ಟು ದಿನ ಸಿನಿಮಾನಲ್ಲಿ ನೋಡ್ತಿದ್ದೆ, ಇವತ್ತು ನಿಜವಾಗ್ಲೂ ನೋಡ್ಬಿಟ್ಟೆ. ನೋಡ್ರಿ, ಪ್ರೀತಿ ಮಾಡೋದ್ರಿಂದ ಏನೇನೆಲ್ಲ ಲಾಭ ಇದೆ ಅಂತ. ದುಃಖ ಆಗೋಯ್ತು ರೀ. ಅವನು ನೋಡ್ತಿದ್ದ ಹಾಗೆ ದುಃಖ ಉಕ್ಕಿ ಉಕ್ಕಿ ಬಂದ್ಬಿಡ್ತು. ತಪ್ಕೊಂಡು ಜೋರಾಗಿ ಹತ್ಬಿಟ್ಟೆ. ಆದರೆ ಅಳ್ತಾ ಅಳ್ತಾ ಪಿತ್ತ ನೆತ್ತಿಗೇರ್ತು ನೋಡಿ, ಹಾಕಿ ರಪ 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 ಅಂತ ಬಾರಿಸ್ಬಿಟ್ಟೆ. ಒಂದೇ ಒಂದ್ಸಲ ಒದ್ದಿದ್ದೀನಿ ಅನ್ಸುತ್ತೆ. ನಾನು ಹೊಡೆಯೋ ಅಗತ್ಯ ಇರಲಿಲ್ಲ. ಆದರೆ ಕೆಟ್ಟ ಕೆಲಸ ಮಾಡಿದವ್ರನ್ನ ಸಹಿಸೋಕ್ಕಾಗತ್ತಾ ಹೇಳಿ? ಸುಮತಿ, ನೀನು ಮಾಡಿದ್ದು ಸರಿಯಲ್ಲ. ನೀನು ಅವನನ್ನ ಮದುವೆ ಆಗಿರೋಳು. ಹ್ಞೂ ರೀ, ಆದರೆ ಆ ತಲೆನೋವು ನಿಮಗೆ ಯಾಕೆ? ಮದುವೆ ಆಗಬಾರ್ದು ಅಂತ ಹಾರೈಸಿದವ್ರು ನೀವೇ ತಾನೇ. ಈಗ ಆ ವಿಚಾರನ ಬಿಡಿ. ನಿಮಗೆ ಹಳೆ ಬಿಡು ಸಂಬಂಧ ಮಾಡೋ ಯೋಗ್ಯತೆ ಇಲ್ಲ ಬಿಡಿ. ನಿಮ್ಮ ಹತ್ರ ಹಣ ಇದೆ, ಆದರೆ ಮಾನವೀಯತೆ, ನೈತಿಕತೆ, ಸ್ವಾಭಿಮಾನ ಒಂದು ನಯ ಪೈಸಾನೂ ಇಲ್ಲ. ನಾ ಹೇಳಿದ್ದು ಬೇಜಾರಾಯ್ತೇನ್ರಿ ನಿಮಗೆ? ನಾ ಹೇಳಿದ ತಲೆ ಒಳಗೆ ಹೋದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ.
ದೇವ್ರು ಚೆನ್ನಾಗಿಟ್ಟಿರಲಿ ನಿಮ್ಮನ್ನ. ಸುಮತಿ ಇವತ್ತು ಕೋರ್ಟಿಗೆ ಬಂದಿದ್ಲಾ? ಇಲ್ವಲ್ಲ. ಬಂದಿದ್ಲಂತೆ. ಚೇತು ಕೋರ್ಟಿಂದ ಹೊರಗೆ ಬರುವಾಗ ಚೆನ್ನಾಗಿ ಕೆನ್ನೆಗೆ ಬಾರಿಸಿದ್ಲಂತೆ. ಏನು ಚೇತುಗೆ ಹೊಡೆದ್ಲಂತ? ಹೌದು, ಈಗ ತಾನೇ ಸುಮತಿ ಫೋನ್ ಮಾಡಿದ್ಲು. ಇದನ್ನ ಹೇಳೋಕ್ಕಾಗೆ ಫೋನ್ ಮಾಡಿದ್ಲು. ತಾನು ಮಾಡಿದ ಘನಂದಾರಿ ಕೆಲಸನ ಕೊಚ್ಕೊಳ್ಬೇಕು ಅಂತಾನೆ ಫೋನ್ ಮಾಡಿದ್ಲು ಅನ್ಸತ್ತೆ. ಅಥವಾ ನಾನು ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಅದನ್ನ ವಾಪಸ್ ನನ್ನ ಮುಖದ ಮೇಲೆ ಹೇಳಬೇಕು ಅಂತಾನೆ ಫೋನ್ ಮಾಡಿದ್ಲು ಅನ್ಸತ್ತೆ. ಹಳೆ ಬೀಡಿನ ಸಂಬಂಧ ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಅಂತ ಹೇಳಿದ್ಲು. ಆ ರೀತಿ ಅವಳ ಕೈಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ನಮ್ಮನ್ನು ಉರ್ಸೋದಕ್ಕೆ ಹೇಳಿರ್ತಾಳಷ್ಟೇ. ಸುಮತಿ ಹೇಳಿದ ಮಾತು ಎಷ್ಟು ಸತ್ಯನೋ ಎಷ್ಟು ನಿಜಾನೋ ನನಗೆ ಗೊತ್ತಿಲ್ಲ ಗಿರ್ಜಕ್ಕ. ಒಂದು ವೇಳೆ ಅದೇನಾದ್ರೂ ನಿಜ ಆಗಿದ್ರೆ ಒಂದು ಮಹತ್ ಕಾರ್ಯ ಆಗಲೇಬೇಕು. ಇವತ್ತಲ್ಲ ನಾಳೆ ಚೇತು ರಿಲೀಸ್ ಆಗೇ ಆಗ್ತಾನೆ. ಸುಮತಿ ಕುತ್ತಿಗೆಗೆ ಅವನೇ ತಾಳಿ ಕಟ್ಟಬೇಕು. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು. ನನ್ನ ತಮ್ಮನ ಮೇಲೆ ಕೈ ಎತ್ತೋದಕ್ಕೆ ಅವಳು ಯಾರು ಹಕ್ಕು ಕೊಟ್ಟಿದ್ದು? ಅದು ಆ ನಂತರ ಈ ಮನೆಯಲ್ಲಿ ತೀರ್ಮಾನ ಆಗಬೇಕು. ಚೇತು ಮಾಡಿ ತಪ್ಪಿನ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನ ಆದ್ರೆ, ಸುಮತಿ ಮಾಡಿ ತಪ್ಪಿನ ಬಗ್ಗೆ ಈ ಮನೆಯಲ್ಲಿ ತೀರ್ಮಾನ ಆಗಬೇಕು. ನಾನೇ ಆ ತೀರ್ಮಾನ ಕೊಡಬೇಕು. ಯಶು, ಮನಸ್ಸು ಹಾಳಾಗ್ತಾ ಹೋಗ್ತಿದ್ದ ಹಾಗೆ ಅದಕ್ಕೆ ಮತ್ತಷ್ಟು ವಿಚಾರಗಳು ಸೇರಿ ಇನ್ನಷ್ಟು ಹಾಳು ಮಾಡೋ ಪ್ರಯತ್ನ ಮಾಡುತ್ತೆ. ಅದರಿಂದ ಕೆಡೋದು ನಮ್ಮ ಜೀವನನೇ. ಈ ನಿರ್ಧಾರದಲ್ಲಿ ನೀವಿಬ್ರು ಮೂಗು ತೂರಿಸ್ಬೇಡಿ. ಸ್ವಾಭಿಮಾನ ಬಿಟ್ಟು ಬದುಕಿ ಬದುಕಿ ಸಾಕಾಗಿ ಹೋಗಿದೆ. ಗಿರ್ಜಕ್ಕ, ಹೇಗಾದ್ರೂ ಮಾಡಿ ರೂಪಾ ಮನೆಯವ್ರನ್ನ ಪತ್ತೆ ಹಚ್ಚಲೇಬೇಕು. ಕಾಂಪ್ರಮೈಸ್ ಆಗಲೇಬೇಕು. ನಾಳೆ ಅಂದರೆ ನಾಳೆನೆ ಚೇತು ವಾಪಸ್ ಈ ಮನೆಗೆ ಬರಬೇಕು. ಯಶು, ಇಂಥ ಸಂದರ್ಭದಲ್ಲಿ ಅವರು ಕಾಂಪ್ರಮೈಸ್ಗೆ ಒಪ್ತಾರಾ? ಒಪ್ಪಿಸ್ಬೇಕು ರಘು. ಒಪ್ಪಿದ್ರು ತುಂಬ ಹಣ ಡಿಮಾಂಡ್ ಮಾಡ್ಬೋದು. ರಘು, ನಿನ್ನಿಂದ ಹಣ ಹೊಂದ್ಸಕ್ಕಾಗತ್ತಾ ಇಲ್ವಾ? ಯಶು, ಹಣ ಹೊಂದಿಸೋದು ದೊಡ್ಡ ವಿಷಯ ಅಲ್ಲ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ರೂಪ ಕಾಣೆಯಾಗಿದ್ದಾಳೆ ಅಂದರೆ ಅವಳು ಬದುಕಿ ಇರ್ಬೋದಲ್ವಾ? ಒಂದು ವೇಳೆ ಅವಳು ಚೇತು ಜೊತೆನೇ ನನಗೆ ಬಾಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ? ಮೊದಲು ಎದುರುಗಡೆ ನಿಂತು ಮಾತಾಡು, ಆಮೇಲೆ ಈ ರೀತಿ ಎಲ್ಲ ಯೋಚನೆ ಮಾಡು. ತಾಳಿ ಕಟ್ಟಿದ ಹುಡುಗನಿಗೆ ಕೆನ್ನೆಗೆ ಹೊಡಿತಾಳಂತೆ. ಏನು ಗುರುವೆ, ಚಳಿ ಆಗ್ತಿದ್ಯಾ? ಇಲ್ಲಪ್ಪ. ಹೋಗು, ಪೂಜೆಗೆ ರೆಡಿ ಮಾಡು. ಪೂಜೆನ? ಅದೇ ನೀನು ಅದಕ್ಕೆ ಜೊತೆ ಜಗಳ ಮಾಡಿದಾಗೆಲ್ಲ ರೂಮಲ್ಲಿ ಕೂತ್ಕೊಂಡು ಲೆಮನ್ ಬ್ರ್ಯಾಂಡ್ ಹಾಕ್ತಾ ಸಂಧ್ಯಾ ವಂದನೆ ಮಾಡ್ತಿದ್ಯಲ್ಲ. ನೀನು ಸಂಧ್ಯಾ ವಂದನೆ ಮಂತ್ರ ಹೇಳ್ತೀಯಾ? ಮಂತ್ರ ಹೇಳೋದೇನಿದ್ರು ನಿನ್ನ ಕೆಲಸ, ನಂದೇನಿದ್ರು ಧ್ಯಾನ ಮಾಡೋದಷ್ಟೇ. ಸುಮತಿ, ಏನಾಗಿದೆ ನಿಂಗೆ? ಏನು ಮಾಡ್ತಿದ್ಯಾ ನೀನು? ಹೋಗೋಣ, ಪೂಜೆಗೆ ರೆಡಿ ಮಾಡು. ನೋಡು, ಒಳ್ಳೆ ಕೆಲಸ ಆಗೋದಿದೆ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ?
ನಿನಗೆ ಏನಣ್ಣ ಧ್ಯಾನ ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ಯಾ ಸುಮತಿ